ಇದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಕೆಲಸ, ಪಾತ್ರೆ ಒರೆಸೋದು. ರನ್ ಅಡಿಕ್ಟ್ಸ್ನ ಆ್ಯನ್ಯುವಲ್ ರನ್ 10 ವರ್ಷದಿಂದ ಝೀರೋ ವೇಸ್ಟ್ ಇವೆಂಟ್ ಆಗಿದೆ. ಆದರೆ ಈ ಸಲ ನಾನು ಕೂಡ ಓಡೋಣ ಅಂತ ಐ ರಿಜಿಸ್ಟರ್ಡ್. ನನ್ನ ಜೊತೆ ಒಂದು 12 ಜನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು. ಆದರೆ ಓಡಿದ್ದು ಅವ್ರ ಜೊತೆ ಅಲ್ಲ, ಸಖತ್ ವೇಸ್ಟ್ ಫೆಲೋ ಪ್ಲಾಗ್ ರಾಜ ಅವ್ರ ಜೊತೆಗೆ. ಪ್ಲಾಗಿಂಗ್ ಮತ್ತೊಂದು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಕೆಲಸ. ಪ್ಲಾಕಾ ಊಪ್ ಅಂತ ಒಂದು ಸ್ವೀಡಿಶ್ ಟರ್ಮ್, ಅಂದರೆ ಟು ಪಿಕ್ ಅಪ್ ಅಂತ. ಸೊ ಯಾರೋ ಸ್ವೀಡಿಶ್ ರನ್ನರು ಈ ವರ್ಡನ್ ಕಾಯಿನ್ ಮಾಡಿದ್ರು. ಪ್ಲಾಗಿಂಗ್ ಅಂದರೆ ಪಿಕ್ಕಿಂಗ್ ಅಪ್ ಟ್ರ್ಯಾಶ್ ವೈಲ್ ಯುವರ್ ಜಾಗಿಂಗ್. 2 ಅಡ್ವಾಂಟೇಜ್. ಒಂದು, ನೀವೇ ಕ್ಲೀನ್ ಮಾಡ್ತಿದ್ದೀರಾ. ಇನ್ನೊಂದು, ಬೇರೆಯವ್ರ ಇನ್ಸ್ಪಿರೇಷನ್ ತೊಗೋಬೋದಲ್ವಾ. ಐ ಆಮ್ ಶ್ಯೂರ್ ದಾರಿಯಲ್ಲಿ ಪ್ಲಾಗ್ ರಾಜ ಅವರು ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಹೇಗೆ ಬಿಬ್ ಒಂದು ಇಂಟಿಗ್ರಲ್ ಪಾರ್ಟ್ ಒಂದು ರನ್ಗೆ, ಹಾಗೆ ಪ್ಲಾಗಿಂಗ್ ಕೂಡ ಇಂಟಿಗ್ರಲ್ ಪಾರ್ಟ್ ಆಗಿರಬೇಕು. ಯಾವುದೇ ರನ್ ಮುಂಚೆ ಬಿಬ್ ಕಲೆಕ್ಷನ್ ಅಂತ ಒಂದು ಆಗತ್ತೆ ನೋಡಿ, ಅದಕ್ಕೆ ನಾನು ಕೂಡ ಹೋಗಿದ್ದೆ. 12 ಬ್ಯಾಗ್ಸಲ್ಲಿ 3 ನಮ್ಮನೆದು. ನಾನು ಬೇಡ ಅಂದಿದ್ದೆ. ಇದರೊಳಗಿದ್ದಿದ್ದು ಪ್ಯಾಂಪ್ಲೆಟ್ಸ್ ಎಲ್ಲ ಓದಬೇಕು, ತೆಗೆದಿಟ್ಟಿದ್ದೀನಿ. ಈಗ ಇದು ಬಾಕಿ ಮನೆಯಲ್ಲಿರೋ ರಾಶಿ ಫೈಲ್ ಜೊತೆ ಇದನ್ನು ಸೇರಿ. ಸೊ ಇದೇ ಥರ್ಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ಡಿಡ್ ಆನ್ ಮೈ ರನ್ ವಾಸ್ ಸೇ ನೋ ಟು ಬಿಬ್, ಸೇ ನೋ ಟು ದ ಗುಡೀಸ್, ಸೇ ನೋ ಟು ದ ಬ್ಯಾಗ್ ಆ್ಯಂಡ್ ಸೇ ನೋ ಈವನ್ ಟು ದ ಮೆಡಲ್. ಈ ವಿಷಯನ ನನ್ನ ರಿಲೇಟಿವ್ಸ್ಗೆ ಹೇಳಿದಾಗ ಕೆಲವೊಬ್ಬರು ನಮಗೂ ಬೇಡ ಅಂದರು. ನನಗೆ ಆರ್ಗನೈಸರ್ಸ್ ಪರಿಚಯ ಇದ್ದಿದ್ದರಿಂದ ಡೈರೆಕ್ಟಾಗಿ ಅವ್ರಿಗೆ ಹೇಳಿದ್ದೆ ಅದು ಬೇಡ. ಮೆಡಲ್ ಅಂದರೆ ನಿಮ್ಗೇನು, ವಾಟ್ ಇಸ್ ಇಟ್, ಹೌ ವ್ಯಾಲ್ಯೂಬಲ್ ಇಸ್ ಇಟ್? ಮೇಡಮ್, ಅಂದರೆ ರನ್ನಲ್ಲಿ ಫಸ್ಟ್ ಮೆಡಲ್ಲು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮೆಡಲ್ ಎಲ್ಲ ತೊಗೊಂಡಿರಲಿಲ್ಲ. ಸೊ ಇದೇ ಫಸ್ಟ್ ಮೆಡಲ್ ರನ್ನಲ್ಲಿ. ಓಕೆ, ಬಟ್ ಅದು ಇಲ್ಲ ಅಂದ್ರೂ ಓಡ್ತೀರಾ? ಹಾಂ ಮೇಡಮ್, ಓಡ್ತಾ ಇದ್ದೆ. ಯಾಕೆಂದರೆ ಮೆಡಲ್ ಕೊಡ್ತಾರೆ ಅಂತ ಓಡಿದ್ದಲ್ಲ, ಸೊ ಓಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಸೊ ಅದಕ್ಕಾಗಿ ಬಂದು ಓಡಿದ್ದು. ಇಂಟೆನ್ಷನ್ ಚೆನ್ನಾಗಿತ್ತು, ಯಾಕೆಂದರೆ ರೂರಲ್ ಸ್ಕೂಲ್ಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಮೆಡಲ್ ಇಲ್ಲ ಅಂದರೆ ಓಡ್ತಾ ಇದ್ವಿ 100%. 100% ನೆಕ್ಸ್ಟ್ ಸ್ಟೇಜ್ದಲ್ಲೇ ಬರ್ತೀವಿ ಫಿಕ್ಸ್. ರಿಜಿಸ್ಟ್ರೇಷನ್ ಟೈಮಲ್ಲೇ ನೋ ಮೆಡಲ್ ಫಾರ್ ಮೀ ಅನ್ನೋದೊಂದು ಆಪ್ಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ರನ್ ಅಡಿಕ್ಟ್ಸ್ ಅವರು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ತಿಂಡಿ ಆದಮೇಲೆ ದಿಸ್ ವಾಸ್ ದ 4th ಥಿಂಗ್ ದಟ್ ಐ ಡಿಡ್. ಕೈಯಲ್ಲಿ ತಿಂದವರು ಅಥವಾ ಕೆಲವೊಂದ್ಸಲ ಸ್ಪೂನಲ್ಲಿ ತಿಂದವರು ಏನೋ ಕಾರಣಕ್ಕೆ ಕೈ ತೊಳ್ಕೊಳ್ಬೇಕಾಗಿ ಬರುತ್ತೆ. ಆಗ ತಟ್ಟೆ ಕೆಳಗಡೆ ಇಟ್ಬಿಟ್ರೆ ಸ್ವಲ್ಪ ಗಲ್ಬರ್ಸ್ದಂಗೆ ಆಗತ್ತೆ, ತಟ್ಟೆ ಒಣಗಲ್ಲ. ಈ ಥರ ಇವೆಂಟ್ಗಳಲ್ಲಿ ತುಂಬಾ ನೀರು ಉಳಿಯುತ್ತೆ. ನಿಮ್ಮ ರನ್ನಲ್ಲೂ ನೀವು ಈ ಥರ ಏನಾದ್ರು ಮಾಡಿದ್ರಾ ಹೇಳಿ. ಇಲ್ಲ ನಮಗೆ ಮೆಡಲ್ ಬೇಕೇ ಬೇಕು ಅನ್ನೋರಿಗೆ ಈ ಥರ ಜರ್ನಲ್ ಮಾಡಿ ಇಟ್ಕೋಬಹುದಲ್ವಾ. ಅದೇ 100 ರೂಪೀಸ್ ರನ್ ಅಡಿಕ್ಟ್ಸ್ ಅವರು ವಾಪಸ್ ಸ್ಕೂಲ್ ಅವ್ರಿಗೆ ಡೊನೇಟ್ ಮಾಡ್ಬೋದು.